ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್, ಹಾಗೆ ಒಂದು ಚಿಕ್ಕ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಮಸಾಲ ಹಾಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟು, ಸಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಸೀಮೆ ಬದನೆಕಾಯಿ, ಆನಿಯನು ಎಷ್ಟನ್ನು ಎಲ್ಲ ಚಾಪ್ ಮಾಡಿಬಿಟ್ಟು ಇವಾಗ ರೊಟ್ಟಿ ಹಿಟ್ಟನ್ನು ಕಲಸಿಡಬೇಕು. ಬೇಗ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ. ಇಷ್ಟೆಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಸಹ ಇರುತ್ತೆ. ಏನು ಮಾಡ್ತಿದ್ಯಾ ನೀನು? ಹಾಂ, ಆನಿಯನ್ ಚಾಪ್ ಮಾಡ್ತಿದ್ಯಾ? ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ಯಾ? ಹಾಂ, ಏನು ಬರ್ತಿಲ್ಲ? ಬರಲಿಲ್ವಾ? ನಿಂಗೆ ಬರೋಲ್ಲ, ನಾನು ಹೇಳ್ದೆ ಅದು ಆಗಲ್ಲ ಪಾಪು ನಿಂಗೆ ಅಂತ. ಹಾಂ, ನಿಂಗೆ ಬರಲ್ಲ ಬಿಡು, ಮಮ್ಮಿ ಮಾಡ್ತೀನಿ. ಬೇಡ, ನಾನು ಮಾಡ್ತೀನಿ ಬಿಡು. ಅಷ್ಟೇ, ಕ್ಲೋಸ್ ಮಾಡ್ದಾ? ನಿಂಗೆ ಬರಲ್ಲ ಚಿನ್ನಿ, ಅದಾಗಲ್ಲ ನಿನ್ನ ಕೈಯಲ್ಲಿ. ಎಲ್ಲಿ ಕೂತ್ಕೊಂಡು ಮಾಡ್ತೀಯಾ? ಚೇರ್ ಮೇಲೆ ಕೂತ್ಕೊಂಡು ಮಾಡ್ತೀಯಾ? ಅವಾಗಾಗತ್ತಾ? ಈ ಚೇರ್ ಒಂದು ಎತ್ಕೊಂಡ್ಬಂದ್ಬಿಡ್ತೀಯ ನೋಡು. ಎಲ್ಲಾಗಿದೆಯಮ್ಮ ಹಬ್ಬು? ಹಬ್ಬು ಹೋಗಿದ್ಯಾ? ಏನು ಮಾಡ್ಕೊಂಡೆ ಹಬ್ಬು ಆಗೋಕ್ಕೆ? ಅದೇ ತಗ್ಲತ್ತಾ? ಅದಕ್ಕೆ ಅಲ್ಲಿಡು, ನಾನು ಮಾಡ್ಕೊತೀನಿ. ಹಾಂ, ವಾಕಿಂಗ್ ಮಾಡ್ಕೊಂಡು ಮಾಡ್ತೀಯಾ? ಅಮ್ಮ ಅದು ಚೂರು ಅಲ್ಲಾಡ್ತಾ ಇಲ್ಲ, ಕೊಡಿಲಿ. ಕೊಡುಚಿ, ನೀವು ಬೇಗ ಮಾಡೋಣ. ಇಲ್ಲಿ ಮಗಳು ಈ ಕಡೆ ಅಪ್ಪ ಇಬ್ಬರು ಸೇರಿ ರೊಟ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಆಯ್ತಾ? ವಾವತ್ ಆಯ್ತಾ ಕಂದ? ವಾವ್ ಅಂತಿದ್ದಿ? ಹಾಂ, ಎಣ್ಣೆ ಇನ್ನೂ ಮಾಡಬೇಕಾ? ಮಾಡು ಮಾಡು. ಇವಾಗ ಸುನ್ನಿ ಎಲ್ಲ ಹಚ್ಕೊಟ್ಟಿದ್ದಾರೆ, ಹಾಗೆ ತುರ್ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಮಾವಿನಕಾಯಿ ತುರಿ ಥರ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲ, ಅದು ಆಗಲೇ ತೋರಿಸಿದ್ನಲ್ಲ ಸೀಮೆ ಬದನೆಕಾಯಿ. ಸೊ ಅದನ್ನು ಸಹ ತುರಿದಿದ್ದಾರೆ. ಬೇಕಾದ್ರೆ ನೀವು ಸಣ್ಣದಾಗೆ ಹಚ್ಚಾಕೋಬೋದು ಟೈಮ್ ಇದ್ದರೆ. ಸೊ ಇವಾಗ ನನಗೆ ಟೈಮ್ ಇಲ್ಲ, ಅದಕ್ಕೆ ತುರಿದಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಚಟ್ನಿಗೆ ಹುರ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಗೆ ಹಸಿಮೆಣಸಿನ್ಕಾಯಿ. ಇದರಲ್ಲಿ ಹುಣಸೆಹಣ್ಣು, ಕೊತ್ತಂಬರಿ ಮತ್ತು ತೆಂಗಿನಕಾಯಿ, ಕಡಲೆಪಾಪನ್ನ ಹಾಕಿಟ್ಟಿದ್ದೀನಿ. ಬೆಳ್ಳುಳ್ಳಿ ಒಂದು ಸುಲಿದು ಹಾಕಬೇಕು. ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ನಾನು ಚಟ್ನಿಗೆ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟೂ ಸಹ ಚೆನ್ನಾಗಿರುತ್ತೆ. ನಮ್ಮ ಕಿಚನಲ್ಲಿ ಬೆಳಗ್ಗೆ ಬಿಸಿಲು ಆ ಕಡೆಯಿಂದ ಬೀಳ್ತಾ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಮ್ಮ ಕಿಚನ್ಗೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಈ ಸೈಡು ಮನೆ ಇಲ್ಲ, ಸೊ ಅದಕ್ಕೆ ಈ ಕಡೆ ಸನ್ರೈಸ್ ಆಗುತ್ತಲ್ಲ, ಸೊ ಅದಕ್ಕೆ ಸನ್ಲೈಟ್ ಹಾಗೇ ಕಿಟಕಿ ಒಳಗಡೆಯಿಂದ ಕಿಚನ್ಗೆ ಬೀಳುತ್ತೆ. ಚಟ್ನಿನೂ ರೆಡಿ ಆಗಿದೆ. ಈ ಕಡೆ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ. ಇನ್ನೇನಿದು ರೊಟ್ಟಿ ಮಾಡ್ಕೊಂಡು ತಿನ್ನೋದಷ್ಟೆ. ಇವಾಗ ರೊಟ್ಟಿನ ಮಾಡ್ತಾಯಿದ್ದೀನಿ. ಏನಿದ್ರು ರೊಟ್ಟಿನ ಹೆಂಚಿನ ಮೇಲೆ ತಟ್ಟಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಪೇಪರ್ ಮೇಲೆ ತಟ್ಟಿನೂ ಸಹ ಮಾಡ್ಬೋದು. ಸೊ ಈ ಥರ ಹೆಂಚಿನ ಮೇಲೆ ತಟ್ಟಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಸುಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಒನ್ ಮೋರ್ ಅಂತ ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತರಕಾರಿನೂ ಸಹ ಅವರು ಆರಾಮಾಗಿ ತಿನ್ಕೊತಾರೆ. ಚಪಾತಿ ತಿನ್ನು. ಚಪಾತಿ ಅಲ್ಲ, ಅದು ರೊಟ್ಟಿ. ರೊಟ್ಟಿ ಅಂತ ಚೆನ್ನಾಗಿದೆಯಾ? ಹಾಂ, ಮಕ್ಳಿಗಂತೂ ಒಂದು ಸೂಪರ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅವರಂತೂ ಇಷ್ಟಪಟ್ಕೊಂಡು ತಿನ್ಕೊತಾರೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಏನು ಮಾಡ್ತಿದ್ದೀರಾ ಮೇಡಮ್ ನೀವು? ಹಾಂ, ಫ್ರೈಯಾ?
ಫ್ರೈ ಮಾಡಿ ಇಟ್ಟಿದೆ ಅದು. ಅದು ಏನದು ತಿನ್ನೋದಕ್ಕ? ಬೇಡ ಬೇಡ ಬೇಡ. ಇವಾಗ ಏನು ಮಾಡ್ತಿರೋದು? ಏನು ಮಾಡ್ತಿರೋದು ಮಮ್ಮಿ ಇವಾಗ? ಲಾಡು. ಏನು ಲಾಡು? ಎಮ್ಮಿ ಲಾಡು. ಎಮ್ಮಿ ಲಾಡುನಾ? ಪೀನಟ್ ಲಾಡು ಇಷ್ಟನಾ ನಿನಗೆ? ತಿಂತೀಯ ಸ್ವೀಟು? ನೀನು ತಿನ್ನೋದೇ ಇಲ್ಲ. ಆ ಬೆಲ್ಲದ್ದು ತಿಂತಿದ್ಯಾ ಬಾ ಚಿನಿ ನಿನಗೆ? ಅದು ತೆಗಿಯೋ ನಿಮಿಷ. ನಿನಗೆ ಪಪ್ಪ ಇಷ್ಟನಾ ಮಮ್ಮ ಇಷ್ಟನಾ? ಆಹಾ ಹಾ ಹಾ. ನಿಂಗೆ ಮೊಮ್ಮು ತಿನ್ಸೋದು ಯಾರು? ನಿಂಗೆ ಮೊಮ್ಮು ತಿನ್ಸೋದು ಯಾರು? ಆನನೇ ತಿಂದ್ಬಿಡ್ತಾಳ? ಯಾರು ನಿಂಗೆ ಊಟ ಮಾಡಿಸೋದು? ಊಟ ಮಾಡಿಸೋದು ಯಾರು ನಿಂಗೆ? ಅಪ್ಪನ. ಚೆನ್ನಾಗಿ ಮಾಡಿಸೋದು ಯಾರು? ಆದನೇ ಮಾಡ್ಕೊತೀಯಾ? ಯಾರು ನಿಂಗೆ ಸ್ನಾನ ಮಾಡಿಸೋದು ಯಾರು? ಸ್ನಾನ ಮಾಡಿಸೋದು ಯಾರು? ಸ್ನಾನ ಮಾಡಿಸೋದು ಯಾರು ನಿಂಗೆ? ಬ್ರಷ್ ಟೀತ್ ಯಾರು ಮಾಡಿಸೋದು? ಹಾ 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 ಹಾ. ನಿನಗೆ ಮಮ್ಮು ಮಾಡಿಕೊಡೋದು ಯಾರು? ಮಮ್ಮು ಮಾಡಿಕೊಡೋದು? ಯಾರು ಊಟ ಮಾಡಿಕೊಡೋದು ನಿನಗೆ? ಯಾರು ಮಾಡಿಕೊಡೋದು ನಿನಗೆ? ಎಲ್ಲ ಪಪ್ಪನೇ ನಿನಗೆ. ಯಾರಿಷ್ಟ ನಿನಗೆ? ಯಾರಿಷ್ಟ ನಿನಗೆ? ಪಪ್ಪ ಬೇಕಾ ಮಮ್ಮ ಬೇಕಾ? ನಿನ್ನ ಅಜ್ಜಿನ ಬಡಿಯ ಅಷ್ಟೇ ನೀನು. ಹೋಗಿ ನಿಮ್ಮ ಪಪ್ಪನ ಹತ್ರನೇ ನಾಳೆಯಿಂದ ಎಲ್ಲ ಮಾಡಿಸ್ಕೊ. ಓಕೆ? ಮಮ್ಮಿ ಅಂತ ಬಂದು ಕೇಳಬಾರ್ದು ಏನೂ, ಸರಿನಾ? ಮಮ್ಮಿ ಅಂತ ಬಂದು ಕೇಳಿದ್ರೆ ಮಮ್ಮಿ ಅಂತ ಬಂದು ಕೇಳಿದ್ರೆ ನೀನು ಏನು ಕೇಳಬಾರ್ದು. ನಿನ್ನ ಮಮ್ಮಿ ನನಗೆ ಇದು ಕೊಡು ಅದು ಕೊಡು ಅಂತ. ಓಕೆನಾ? ಇವಾಗ ಫಸ್ಟ್ ಇದನ್ನು ನಾನು ಮಿಕ್ಸಿಗೆ ಹಾಕ್ತೀನಿ. ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಏನಾದ್ರು ಸ್ವೀಟ್ ಮಾಡೋಣ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಏನೆಲ್ಲ ಹಾಕಿ ಯಾವ ಥರ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಎಲ್ಲ ಫುಲ್ ಪೌಡರ್ ಆಗೋಗ್ಬಿಟ್ಟು ಎಷ್ಟಾಗಿದೆ? 2 ಸ್ಪೂನು ಆಗಿಲ್ಲ ಇದು ಪೌಡರ್. ಇದನ್ನು ಕೊಬ್ಬರಿ, ಡೇಟ್ಸು ಹಾಗೆ ಡ್ರೈ ಫ್ರೂಟ್ಸು, ಎಳ್ಳು ಇದನ್ನು ಹಾಕ್ಕೊತಾ ಇದ್ದೀನಿ. ಕರಿ ಎಳ್ಳು, ಬಿಳಿ ಎಳ್ಳು, ಗಸಗಸೆ ಎಲ್ಲದನ್ನು ಸಹ ಹುರಿದು ಇಟ್ಟಿದ್ದೆ. ನೀನೇನು ಮಾಡ್ಬೇಕಂತ ಇಲ್ಲಿ ನೀನೇನು ಮಾಡ್ತೀಯ? ಕೊಡ್ತೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸು, ಒಣ ಕೊಬ್ಬರಿ, ಮಖಾನ ಎಲ್ಲದನ್ನು ಸಹ ಚೆನ್ನಾಗಿ ಹುರಿದು ಆಮೇಲೆ ಪೌಡರ್ ಮಾಡಿಕೊಂಡು ಅದಕ್ಕೆ ಬೆಲ್ಲದ ಪಾಕ ಮಾಡಿ ಈ ಒಂದು ಸ್ವೀಟ್ನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಸ್ವೀಟ್ನ ಪ್ರತಿಯೊಬ್ಬರು ಸಹ ತಿನ್ಬೋದು. ಎಲ್ಲ ಏಜ್ ಗ್ರೂಪವರು ಸಹ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸಹ ತಿನ್ಬೋದು. ಮಕ್ಕಳಿಗೆ ಈ ಥರ ಹೆಲ್ತಿ ಲಡ್ಡುನ ಮನೆಯಲ್ಲೇ ಮಾಡಿಕೊಡ್ಬೋದು. ಆರಾಮಾಗಿ ತಿನ್ಕೊಳ್ತಾರೆ ಇಷ್ಟಪಟ್ಕೊಂಡು. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಆಚೆ ಕಡೆ ಹೇಗಿರುತ್ತೆ ಏನೋ ಗೊತ್ತಿರಲ್ಲ. ಸುಮ್ಮನೆ ಅದು ಇದು ಕೊಡ್ಸೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಏನೇ ಮಾಡ್ತಾಯಿದ್ರು ಸಹ ಬ್ಯಾಕ್ಗ್ರೌಂಡಲ್ಲಿ ಹಾರ್ನ್ ಸೌಂಡ್ ಇರಲೇಬೇಕು.
ಸೊ ಅವಳಂತೂ ಓಡಿ ಬಂದುಬಿಡ್ತಾಳೆ, ಏನು ಮಾಡ್ತಿದ್ರು ಸರಿ ಚೇರ್ ಎತ್ಕೊಂಡು ಬಂದುಬಿಡ್ತಾಳೆ ಕಿಚನ್ಗೆ, ನಾನು ಮಾಡ್ತೀನಿ ಅಂತ. ಸೊ ಅವಳದೇ ಗಲಾಟೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಎಲ್ಲ ಸಹ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕನ ಹಾಕ್ಬಿಟ್ಟು ಸ್ವೀಟ್ ರೆಡಿ ಮಾಡಿದ್ದೀನಿ. ಸೊ ಉಂಡೆ ಥರನೂ ಮಾಡಿದ್ದೀವಿ, ಹಾಗೆ ಬರ್ಫಿ ಥರನೂ ಮಾಡಿದ್ದೀನಿ. 2 ಥರನೂ ಸಹ ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ 2 ಥರನೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದು ಬೆಲ್ಲದ ಪಾಕ ಎಲ್ಲ ಏನು ಮಿಕ್ಸ್ ಮಾಡಿರ್ತೀವೋ ಅದನ್ನು ಹಾಕಿ ಕಲಸಿದ್ರೆ ಚೆನ್ನಾಗಿರುತ್ತೆ. ಬರ್ಫಿ ಥರನೂ 2 ಥರನೂ ಟೇಸ್ಟಿಯಾಗಿ ಇರುತ್ತೆ. ನಿಮ್ಗೆ ಇಷ್ಟ, ನಿಮ್ಗೆ ಯಾವ ಥರ ಬೇಕಾದ್ರೂ ಆ ಥರ ನೀವು ಮಾಡ್ಕೊಬೋದು. ಸೊ ದಟ್ ಇವತ್ತಿನ ವಿಡಿಯೋ ಇದಾಗಿತ್ತು. ಡೈಲಿ ರ್ಯಾಂಡಮ್ ವ್ಲಾಗ್, ಇದೊಂದು ಪುಟ್ಟ ಮಿನಿ ವ್ಲಾಗ್ ಥರನೇ ಆಗಿತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಓಕೆ ದೆನ್ ಟೇಕ್ ಕೇರ್, ಬಾಯ್. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.